ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ KS ಫ್ಯಾಷನ್. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೀವು ಸ್ಟಿಚಿಂಗನ್ನು ಕಲಿಬೇಕಂತ ಆಸೆ ಇದೆಯಲ್ಲ, ಕಲಿಯೋರು ಏನೈತಲ್ಲ ಬೇಸಿಕ್ದಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಅಂದರೆ ನಿಮ್ಮ ಮನೆಯೊಳಗೆ ಇದ್ದು ನೀವು ಕಲಿಬೋದು. ಈ ಥರ ನೀವೆಲ್ಲಾನು ಅಳತೆ ಹೇಗೆ ತಗೋಬೇಕು, ಹಾಗೆ ಅಳತೆ ತಗೊಂಡು ಮಾರ್ಕನ್ನು ಯಾವ ರೀತಿ ಹಾಕೋಬೇಕು ಮತ್ತು ಸ್ಟಿಚಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ನಿಮಗೆ ಏನೈತಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತಿದ್ದೀನಿ. ಹಾಗೆ ಫಸ್ಟ್ ನಮಗೆ ಕಲಿಬೇಕಾದ್ರೆ ಏನೇನು ಮೆಟೀರಿಯಲ್ಸ್ ಬೇಕಾಗತ್ತಾ ಅನ್ನೋದು ಒಂದು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದಾದ ನೆಕ್ಸ್ಟ್ ವಿಡಿಯೋ ಏನೈತಲ್ಲ ಅಳತೆಯನ್ನು, ಬ್ಲೌಸ್ ಅಳತೆಯನ್ನು ಹೇಗೆ ತಗೋಬೇಕು ಅನ್ನೋದು ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ನೀವು 5 ನಿಮಿಷ ನೀವು ಬಿಡು ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗತ್ತ ನೋಡ್ರಿ. ಹಾಗೆ ಡೀಟೇಲ್ ಆಗಿ ಈಗ ಸ್ಟಿಚಿಂಗ್ ನಿಮ್ಗೆ ಕಲಿಬೇಕಂತ ಆಸೆ ಇರುತ್ತಾ, ಆದರೆ ಬೇರೆ ಕಡೆ ಹೋಗಿ ಕಲೀಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ತುಂಬಾನೇ ಯೂಸ್ಫುಲ್ ಆಗುವಂಥ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಏನೇನು ಬೇಕು ಅನ್ನೋದು ನಿಮ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೇಸಿಕ್ದವ್ರಿಗೆ ಏನೇನು ಬೇಕು, ಆಮೇಲೆ ಬೇಸಿಕ್ ಆದ ನಂತರ ಫ್ಯಾಷನ್ ಡಿಸೈನರ್ ನೀವು ಕಲಿಬೇಕಂತ ಆಸೆ ಇದ್ರೆ ಫ್ಯಾಷನ್ ಡಿಸೈನರ್ ಬೇಸಿಕ್ ಎಲ್ಲ ಮುಗಿದ ನಂತರ ಫ್ಯಾಷನ್ ಡಿಸೈನರ್ದು ನಿಮ್ಗೆ ಏನೇನು ಮೆಟೀರಿಯಲ್ಸ್ ಬೇಕಾಗ್ತಾವ ಅದನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಬೇಸಿಕ್ ಬೇಕಾದವ್ರಿಗೆ ಒಂದೊಂದೇ ವಿಡಿಯೋ ಮಾಡಿ ಹೇಳ್ತೀನಿ ನೋಡಿ. ಈಗ ಫಸ್ಟ್ ನಮ್ಗೆ ಬೇಕಾದ ಕತ್ರಿ ನೋಡ್ರಿ. ಕತ್ರಿ 2 ಬೇಕಾಗತ್ತ. ನಿಮ್ಗೆ ಪೇಪರ್ ಕಟ್ಟಿಂಗ್ ಮಾಡ್ಲಿಕ್ಕೆ 1 ಬೇಕಾ, ಹಾಗೆ ಮತ್ತೆ ಏನೈತಲ್ಲ ಬಟ್ಟೆ ಒಳಗ ಕಟಿಂಗ್ ಮಾಡ್ಲಿಕ್ಕೆ 1 ಬೇಕು. ಪೇಪರ್ ಕಟ್ಟಿಂಗ್ ಮಾಡಿದ್ದ ಬಟ್ಟೆ ನೀವು ಕಟಿಂಗ್ ಮಾಡಿದ್ರೆ ಸರಿಯಾಗಿ ಬರೋದಿಲ್ಲ ಅದು. ಹಾಗಾಗಿ 2 ಕತ್ರಿಯನ್ನ ಯೂಸ್ ಮಾಡ್ಕೊಳ್ರಿ. 2 ಕತ್ರಿ ಬೇಕೇ ಬೇಕು ನೋಡ್ರಿ. ಹಾಗೆ ಏನೈತಲ್ಲ ನನ್ನ ಕತ್ರಿ ಬಹಳಷ್ಟು ಅದಾವ, ಹಾಗೆ ಒಂದೊಂದು ನಿಮಗೆ ಶೇರ್ ಮಾಡ್ತೀನಿ ನೋಡ್ರಿ. ಇದು ಕತ್ರಿ 9 ನಂಬರ್. ಈ ತರ ಬೇಕಾದ್ರೆ ಇದು ಪೇಪರ್ ಕಟ್ಟಿಂಗ್ ಮಾಡ್ಲಿಕ್ಕೆ ಯೂಸ್ ಆಗತ್ತ ನೋಡ್ರಿ. ಇದು ಪೇಪರ್ ಕಟ್ಟಿಂಗ್ ಮಾಡ್ಲಿಕ್ಕೆ ಯೂಸ್ ಆಗತ್ತ. ಹಾಗೆ ಇದು ಏನಿದಿಲ್ಲ ಬಟ್ಟೆ ಕಟ್ ಮಾಡ್ಲಿಕ್ಕೆ ಇದು 10 ನಂಬರ್, ಇದು 9 ನಂಬರ್ ತಗೊಳ್ಳಿ. ಒಂದು ಪೇಪರ್ ಕಟ್ಟಿಂಗ್ ಮಾಡ್ಲಿಕ್ಕೆ, ಒಂದು ಬಟ್ಟೆ ಕಟ್ಟಿಂಗ್ ಮಾಡ್ಲಿಕ್ಕೆ. ಈ ತರ ನೀವು ಕತ್ರಿಯನ್ನ ತಗೊಂಡ್ರೆ ಬಟ್ಟೆ ಕಟ್ ಮಾಡ್ಲಿಕ್ಕೆ ಈಸಿ ಆಗತ್ತ, ಮತ್ತೆ ಫಾಸ್ಟ್ ಆಗಿನೂ ನೀವು ಕಟ್ಟಿಂಗ್ ಅನ್ನ ಮಾಡ್ಕೋಬಹುದು. ಕತ್ರಿ ಆಯ್ತು. ಹಾಗೆ ಟೇಪ್ ಬೇಕು. ಒಂದು ಟೇಪ್ ಅನ್ನ ತಗೊಳ್ಳಿ. ಟೇಪ್ ಸಣ್ಣ ಸೈಜ್ ಬರುತ್ತಾ, ಅದು ಏನೈತಲ್ಲ ಸೆಂಟಿಮೀಟರ್ ಈ ತರ ಇರ್ತದೆ. ನೋಡ್ಬಿಟ್ಟು ನೀವು ಟೇಪ್ ಅನ್ನ ಈ ತರ ಅಗಲಿದ್ದು ತಗೊಳ್ಳಿ. ಇದಿದ್ರೆ ನಿಮ್ಗೆ ಈಸಿ ಆಗಿ ನೀವು ಮಾರ್ಕ್ ಅನ್ನ ಹಾಕೋಬಹುದು. ಹಾಗೆ ಮಾರ್ಕ್ ಮಾಡ್ಲಿಕ್ಕೆ ಚಾಕ್ ಬಾಕ್ಸ್ ಅನ್ನ ತಗೊಳ್ಳಿ. ಚಾಕ್ ಬಾಕ್ಸ್ ಒಂದು ತಗೊಳ್ಳಿ. ಹಾಗೆ ಏನೈತಲ್ಲ ಒಂದು ಪೇಪರ್, ನ್ಯೂಸ್ ಪೇಪರ್ ತಗೊಳ್ಳಿ. ನ್ಯೂಸ್ ಪೇಪರ್ ಆದ್ರೆ ನಿಮ್ಗೆ ಕಡಿಮೆ ಅಮೌಂಟ್ ಆಗತ್ತ. ಈ ಪೇಪರ್ದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಈ ಪೇಪರ್ದೊಳಗ ಡೀಟೇಲ್ ಆಗಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಲ್ಲ, ಅದಕ್ಕಾಗಿ ನಾನು ಈ ಪೇಪರ್ ಅನ್ನ ಯೂಸ್ ಮಾಡಿದ್ದೀನಿ. ನೀವು ಕಟಿಂಗ್ ಮಾಡ್ಕೋಬೇಕಾದ್ರೆ ನ್ಯೂಸ್ ಪೇಪರ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಒಂದು ಚಾಕ್ ಅನ್ನ ಒಂದೇನೈತಲ್ಲ ಮಾರ್ಕರ್ ತಗೊಳ್ರಿ. ಮಾರ್ಕರ್ ಇಲ್ಪ ಅಂತಂದ್ರೆ ನೀವು ಸ್ಕೆಚ್ ಯೂಸ್ ಮಾಡ್ಕೋಬಹುದು. ಅದನ್ನ ಡೀಟೇಲ್ ಆಗಿ ಅಂತಂದ್ರೆ ಈಗ ನಿಮಗೆ ಚಾಕ್ಲೆ ಆದ್ರೆ ಪೇಪರ್ದಾಗ ಅಷ್ಟು ಸರಿಯಾಗಿ ಮೂಡುವುದಿಲ್ಲ. ಹಾಗೆ ನೀವು ಏನೈತಲ್ಲ ಮಾರ್ಕರ್ ತಗೊಳ್ಳಿ, ಇಲ್ಲಾಂದ್ರೆ ಸ್ಕೆಚ್ ಅನ್ನ ತಗೊಳ್ಳಿ. ಒಂದು ಬುಕ್ ಅನ್ನ ಇಟ್ಕೊಳ್ಳಿ. ಅಳತೆಯನ್ನ ತಗೊಂಡು ಬರೀಲಿಕ್ಕೆ ಒಂದು ಬುಕ್ ಅನ್ನ ತಗೋಬೇಕು. ನೀವು ಒಂದು ಬುಕ್ ಅನ್ನ, ಒಂದು ಪೆನ್ ಇಟ್ಕೋಬೇಕು. ಹಾಗೆ ಸ್ಕೇಲ್ ನೋಡ್ರಿ. ನಿಮ್ಗೆ ಸ್ಟೇಟ್ ಒಂದು ಸ್ಕೇಲ್ ಸಿಗ್ತೈತಿ. ಎಲ್ ಸೇಪ್ ಬೇಕಂದ್ರೆ ಎಲ್ ಸೇಪ್ ಸಿಗ್ತೈತಿ ಸ್ಕೇಲ್. ಈ ರೀತಿ ನೀವು ಸ್ಕೇಲ್ ಅನ್ನ ತಗೊಳ್ಳಿ. ಹಾಗೆ ಇದು ಚೂಡಿ ಕಟ್ಟಿಂಗ್ ಮಾಡುವಾಗ ಅವು ಮೆಟೀರಿಯಲ್ಸ್ ಬೇರೆ ಬೇರೆ ಬರ್ತಾವ, ಅವನು ನಿಮಗೆ ಹೇಳ್ತೀನಿ. ಇದು ಒಂದು ಕ್ರಾಸ್ ಆಗಿ ಬರ್ತೈತಿ ಸ್ಕೇಲ್. ಇದು ಕ್ರಾಸ್ ಆಗಿ ಸ್ಕೇಲ್ ಬರುತ್ತ ನೋಡ್ರಿ. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದು ನೀವು ಇದೇನೈತಿಲ್ಲ ಆರ್ಮ್ ರೌಂಡಿಂಗ್ ಹಾಕ್ಲಿಕ್ಕೆ ರೌಂಡ್ ಸ್ಕೇಲ್ ಅಂತ ಸಿಗ್ತೈತಿ. ನೀವು ಕೇಳ್ಬಿಟ್ಟು ತಗೊಳ್ಳಿ. ಅಂಗಡಿ ಒಳಗ ಏನಂತಂದ್ರೆ ನಮ್ಗೆ ರೌಂಡ್ ಸ್ಕೇಲ್ ಅನ್ನ ಕೊಡಿ ಅಂತಂದ್ರೆ ಸ್ಕೇಲ್ ಕೊಡ್ತಾರ ನೋಡಿ. ಹಾಗೆ ನೀವು ಸ್ಟಿಚ್ ಮಾಡಿರ್ತೀರಿ. ಈಗ ಬೇಸಿಕ್ದವ್ರು ಕಲಿಬೇಕಾದ್ರೆ ತುಂಬಾನೇ ತಪ್ಪಾಗ್ತಾ ಇರ್ತವೆ. ಹಾಗೆ ಸ್ಟಿಚಿಂಗ್ ಬಿಚ್ಚಲಿಕ್ಕೆ, ಸ್ಟಿಚಿಂಗ್ ರಿಮೂವ್ ಮಾಡುವಂತದ ಇದು ನೀವು ತಗೊಳ್ಳಿ. ಸೂಜಿಲಿ ಆದ್ರೆ ಅಷ್ಟು ಸರಿಯಾಗಿ ಆಗೋದಿಲ್ಲ. ಇದ್ರಲ್ಲೇ ನೀವು ಆದ್ರೆ ಫಾಸ್ಟ್ ಆಗಿ ಇದು ಸ್ಟಿಚ್ ಅನ್ನ ಬಿಸ್ತೈತಿ ನೋಡ್ರಿ. ಇದು ಏನೈತಿಲ್ಲ ಫಾಸ್ಟ್ ಆಗಿ ಬಿಸ್ತೈತಿ. ಈ ತರ ನೀವು ತಗೊಳ್ಳಿ. ಹಾಗೆ ಹುಕ್ ಪಾಕಿಟ್ ಮತ್ತು ಸೂಜಿ ಪಾಕಿಟ್, ರೀಲ್, ಕೇಸ್, ಬಾಬಿನ್, ಹಾಗೆ ರೀಲ್. ಯಾವುದೋ ರೀಲ್ ಆದ್ರೂ ಸ್ವಲ್ಪ ಚಲೋ ನೋಡಿ ತಗೊಳ್ಳಿ. ಪದೇ ಪದೇ ದಾರ ಕಟ್ ಆಗುವಂಥದ್ದು ಏನು ತಗೊಳಿಕ್ ಹೋಗಬೇಡಿ. ಯಾಕಂದ್ರೆ ನೀವು ಕಲಿಬೇಕಾದ್ರೆ ತುಂಬಾನೇ ಇದನ್ನ ಮಾಡಿ ಕಲಿತಾ ಇರ್ತೀರಿ. ಆದರೆ ಏನೈತಲ್ಲ ಸರಿಯಾಗಿ ನೋಡ್ಬಿಟ್ಟು ದಾರವನ್ನ ತಗೋಬೇಕಾಗತ್ತ.
ಇದು ನೋಡ್ರಿ ಗುಂಡ್ ಪಿನ್ನ ಒಂದು ಬೇಕೇ ಬೇಕು. ನಿಮ್ಗೆ ಪಾಕೆಟ್ ಆದ್ರೂ ಸಿಗುತ್ತಾ, ಈ ರೀತಿಯಾಗಿ ಸಿಗ್ತೈತಿ. ಹಿಂಗೆ ಬೇಕಾದ್ರೂ ತಗೋಬಹುದು ನೀವು. ಗುಂಡ್ ಪಿನ್ನ ಯಾಕಪ್ಪ ಅಂತಂದ್ರೆ ಬಟ್ಟೆ ನಮಗೆ ನೀವು ಕಲಿಬೇಕಾದ್ರೆ ಬಟ್ಟೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತೈತಿ. ಈಗ ನೀವು ತಿಳು ಬಟ್ಟೆ ಒಳಗೆ ಸ್ಟಿಚಿಂಗ್ ಮಾಡ್ತಾ ಇದ್ರೆ ಹಾಗೆ ಬಟ್ಟೆಯನ್ನ ಗುಂಡ್ ಪಿನ್ ಹಾಕಿ ನೀವು ಸ್ಟಿಚ್ ಮಾಡಿದ್ರೆ ಅದು ಕರೆಕ್ಟಾಗಿನೇ ಬರುತ್ತಾ ನೋಡಿ. ಹಾಗೆ ಎಲ್ಲಾನು ಇಷ್ಟೊಂದು ನಿಮಗೆ ಬೇಸಿಕ್ ದೊಳಗ ಇಷ್ಟು ಬೇಕು ನೋಡಿ. ಇಷ್ಟಿತ್ತಂತಂದ್ರೆ ಮತ್ತೆ ನೀವು ಯಾವ ರೀತಿ ಎಲ್ಲಾನು ಇದು ಬೇಸಿಕ್ ಕಲ್ತ ನಂತರ ಡಿಸೈನ್ ಏನು ಕಲಿತಿಲ್ಲ, ಡಿಸೈನ್ ಒಂದು ಬ್ಯಾರೇನ ಬರ್ತೈತಿ. ಅದು ನಿಮ್ಗೆ ಅದು ಒಂದು ವಿಡಿಯೋ ಮಾಡ್ತೀನಿ. ಹಾಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.